ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಶ್ರೀ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದುವೇ ಈ ಹೊತ್ತಿನ ವಿಶೇಷ ನಿಮ್ಮ ಡಾಕ್ಟರ್. ವೀಕ್ಷಕರೇ, ವಾತಾವರಣದಲ್ಲಾಗುವಂತಹ ಬದಲಾವಣೆಗಳು ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತವೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡುವುದು ಅತಿ ಮುಖ್ಯವಾಗುತ್ತೆ. ಇನ್ನು ಬದಲಾಗುವ ವಾತಾವರಣ ವಯಸ್ಕರು, ಮಕ್ಕಳ ಮೇಲೆ ಅನೇಕ ರೀತಿಯ ಪರಿಣಾಮಗಳನ್ನು ಬೀರ್ತಾ ಹೋಗುತ್ತೆ. ಈ ವೇಳೆ ನೀವೇನಾದರೂ ಎಚ್ಚೆತ್ತುಕೊಳ್ಳದಿದ್ದರೆ, ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳದಿದ್ದರೆ ಗಂಭೀರ ಅನಾರೋಗ್ಯ ಸಮಸ್ಯೆಗಳಿಗೆ ತುತ್ತಾಗಬೇಕಾಗುತ್ತೆ. ಹಾಗಾಗಿ ಇವತ್ತಿನ ನಿಮ್ಮ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಈ ಸೀಸನಲ್ ಫ್ಲೂ ಅಂತ ಇರುತ್ತಲ್ಲ, ಅಂದರೆ ವಾತಾವರಣ ಬದಲಾದಂತಹ ಸಂದರ್ಭದಲ್ಲಿ ಜನಸಾಮಾನ್ಯರನ್ನು ಬಾಧಿಸುವಂತಹ ಅನಾರೋಗ್ಯ ಸಮಸ್ಯೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಆ ಸಂದರ್ಭದಲ್ಲಿ ಯಾವ ರೀತಿಯ ಮುಂಜಾಗ್ರತೆಯನ್ನು ವಹಿಸಬೇಕು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಸಕ್ರಾ ವರ್ಲ್ಡ್ ಆಸ್ಪತ್ರೆಯ ಡಾಕ್ಟರ್ ರವಿ ಕುಮಾರ್ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ಸಾಮಾನ್ಯವಾಗಿ ಸೀಸನಲ್ ಫ್ಲೂ ಅಂದರೆ ಎಲ್ರಿಗೂ ಕೂಡ ಗೊತ್ತು. ಈಗ ಚಳಿಗಾಲ, ಮಳೆಗಾಲ ಅಥವಾ ಬೇಸಿಗೆ ಕಾಲದ ಸಂದರ್ಭದಲ್ಲಿ ಎದುರಾಗುವ ಒಂದಷ್ಟು ಆರೋಗ್ಯ ಸಮಸ್ಯೆಗಳು. ಆದರೆ ಅದರ ಹೊರತಾಗಿ ಮೆಡಿಕಲಿ ಯಾವ ರೀತಿಯಾಗಿ ತಾವು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀರಿ ಅಂತ ಹೇಳಿ. ಕಾಮನ್ ಕೋಲ್ಡ್ಗಿಂತ ಇದು ಹೇಗೆ ಡಿಫ್ರೆಂಟ್ ಆಗಿರುತ್ತೆ? ಕಾಮನ್ ಕೋಲ್ಡ್ ಅಂದರೆ ಯೂಶ್ವಲಿ ಇಟ್ ಪ್ರೆಸೆಂಟ್ ಟು ದ ವಿಂಟರ್ ಸೀಸನ್ ಆರ್ ಥ್ರೌಟ್ ದ ಇಯರ್ ಇರ್ತಾರೆ. ಯಾವಾಗ ಕ್ಲೈಮೇಟ್ ಡ್ರಾಪ್ ಆಗ್ತಲ್ಲ, ಯೂಶ್ವಲಿ ಕಾಮನ್ ಕೋಲ್ಡ್ ಸಿಂಪ್ಟಮ್ಸ್ ಬರ್ತವೆ. ಕಾಮನ್ ಕೋಲ್ಡ್ ಅಂದರೆ ಯೂಶ್ವಲಿ ಏನಾಗ್ತದೆ ಅಂದರೆ ಸಿಂಪಲ್ ನೋಸಲ್ ಕನ್ಸೆಷನ್ಸ್ ಬರ್ತಾರೆ, ಸ್ವಲ್ಪ ಥ್ರೋಟ್ ಪೇನ್ ಬರ್ತಾರೆ, ಸ್ವಲ್ಪ ಮಯಾಲ್ಜಿಯಾ ಬರ್ತಾರೆ. ಯೂಶ್ವಲಿ ಸಿಂಪ್ಟಮ್ಸ್ ಹೆಂಗಿರ್ತಾವೆ ಅಂದರೆ ಯೂಶ್ವಲಿ ಇಟ್ ಬಿ ಅ ವೆರಿ ಮೈಲ್ಡರ್ ಫಾರ್ಮ್. ಸಿವಿಯರ್ ಏನು ಬರೋಲ್ಲ, ಸಿಂಪಲ್ ಕೋಲ್ಡ್ ಕಾಫ್ ಬರ್ತಾರೆ ಆ್ಯಂಡ್ ಇಟ್ 3-4 ಡೇಸ್ ಇರ್ತಾರೆ. ಇದು ಟ್ರೀಟ್ಮೆಂಟ್ ಏನು ಜಾಸ್ತಿ ಏನು ಬೇಕಾಗಿಲ್ಲ, ಜಾಸ್ತಿ ಸಿವಿಯಾರಿಟಿಗೂ ಏನಾಗಲ್ಲ. ಜಸ್ಟ್ ಸೀಸನಲ್ ವೇರಿಯೇಷನ್ಸ್ ಆರ್ ಕ್ಲೈಮೇಟ್ ಚೇಂಜಿಂದ ಬರ್ತಾ ಇರ್ತಾರೆ. ಮೋರ್ ಆಫ್ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇರ್ತದೆ ಅಷ್ಟೇ. ಭಾಳ ಸಿಕ್ನೆಸ್ಗೂ ಏನಾಗಲ್ಲ, ಲಂಗ್ ಇನ್ಫೆಕ್ಷನ್ಸ್ ಅವೆಲ್ಲ ಸ್ಪ್ರೆಡ್ ಏನಾಗಲ್ಲ. ದಿಸ್ ಇಸ್ ಕಾಮನ್ ಫ್ಲೂ. ಇದು ಯೂಶ್ವಲಿ ಮೈಲ್ಡರ್ ಫಾರ್ಮ್ ಇರ್ತಾರೆ, ಶಾರ್ಟರ್ ಡ್ಯೂರೇಷನ್ ಆಫ್ ಪೀರಿಯಡ್ ಇರ್ತಾರೆ. ಆ್ಯಂಡ್ ಸಿಂಪ್ಟಮ್ಯಾಟಿಕಲಿ ದಿಲ್ ಬಿ ಸಿಂಪಲ್ ಹೋಮ್ ರೆಮಿಡೀಸಿಂದ ಯೂಶ್ವಲಿ ಕಮ್ಮಿ ಆಗಿಬಿಡ್ತಾರೆ. ಬಟ್ ಸೀಸನಲ್ ಫ್ಲೂ ಅಂತ ಇರ್ತದೆ. ಆ್ಯಂಡ್ ಕಾಮನ್ ಕೋಲ್ಡ್ ಬಂದು ಯೂಶ್ವಲಿ ಕಾಸ್ ಬೈ ಮೆನಿ ವೈರಸಸ್ like paramyxal viruses and rhinovirus ಅಂತ ಇರ್ತಾರೆ. ಈವನ್ ಕೊರೋನಾ ವೈರಸ್, ನಾಟ್ ಕೋವಿಡ್, ಕೊರೋನಾ ವೈರಸ್ ಒನ್ ಅದರಲ್ಲಿ ಬರ್ತಾರೆ. ದೇ ಆರ್ ವೆರಿ ಮೈಲ್ಡರ್ ವೈರಸಸ್, ಇಟ್ ಫೇಡ್ಸ್ ಅವೇ. ಬಟ್ ಸೀಸನಲ್ ಫ್ಲೂ ಅಂತ ಇರ್ತಲ್ಲ, ಇಟ್ಸ್ ಬೇಸಿಕಲಿ ಕಾಸ್ಡ್ ಬೈ ಅನ್ ಇನ್ಫ್ಲುಯೆನ್ಸಾ ವೈರಸಸ್. ದಿಸ್ ಅ ವೆರಿ ಸಿವಿಯರ್ ಫಾರ್ಮು ಆಗ್ಬೋದು. ಬಿಕಾಸ್ ಆಫ್ ಯೂಸ್ ಆಫ್ ಸೋ ಮೆನಿ ವ್ಯಾಕ್ಸಿನ್ಸ್ ಹ್ಯಾಸ್ ಬಿಕಮ್ ಮೈಲ್ಡರ್. ಇದು ಬರೋದು ಯೂಶ್ವಲಿ ಯಾವಾಗ ಬರ್ತಾರೆ ಅಂದರೆ ಯೂಶ್ವಲಿ ಇನ್ ದ ವಿಂಟರ್ ಸೀಸನ್ ಟೈಮಲ್ಲಿ ಬರ್ತಾರೆ. ವೆನ್ ದ ಮಾನ್ಸೂನ್ ಸೆಟ್ಸ್ ಡೌನ್ ಆ್ಯಂಡ್ ವಿಂಟರ್ ಸ್ಟಾರ್ಟ್ ಆಗ್ತಲ್ಲ, usually in the month of September, October, November, December, January. November, December, January is a peak season. ಆ ಸೀಸನಲ್ಲಿ ಸೀಸನಲ್ ಫ್ಲೂ ಬರ್ತಾರೆ. ಓಕೆ, ಸಿಮ್ಟಮ್ಸ್ ಬಂದುಬಿಟ್ಟು ಈ ಸಿಮ್ಟಮ್ಸ್ ಕೋಲ್ಡ್ ಸಿಮ್ಟಮ್ಸ್ ಸ್ವಲ್ಪ ಸಿವಿಯರ್ ಇರ್ತದೆ. ಥ್ರೋಟ್ ಪೇನ್ ಸಿವಿಯರ್ ಇರ್ತಾರೆ, ಫೀವರ್ ಬರ್ತಾರೆ, ಫೀವರ್ ಬಿಸ್ ಲಿಟ್ಲ್ ಹೈಯರ್ ಡಿಗ್ರಿ ಇರ್ತಾರೆ. ಆ್ಯಂಡ್ ಆಮೇಲೆ ಬಾಡಿ ಪೇನು, ಮಯಾಲ್ಜಿಯಾ ಅವೆಲ್ಲ ವೀಕ್ನೆಸ್ಸು, ಟಯರ್ಡ್ನೆಸ್ ಸ್ವಲ್ಪ ಜಾಸ್ತಿನೇ ಇರ್ತಾರೆ ಕಂಪೇರ್ಡ್ ಟು ದ ಕಾಮನ್ ಕೋಲ್ಡ್. ಆ್ಯಂಡ್ ಇಟ್ ಕ್ಯಾನ್ ಪ್ರೋಗ್ರೆಸ್ ಟು ಸಮ್ ಅದರ್ ಸಿಂಟಮ್ಸ್ ಲೈಕ್ ಲಂಗ್ ಸಿಂಟಮ್ಸು, ಲೈಕ್ ರೆಸ್ಪಿರೇಟರಿ ಜಾಸ್ತಿ ಆಗೋದು, ಉಸಿರಾಡಕ್ಕೆ ತೊಂದರೆ ಆಗ್ಬೋದು, ನ್ಯೂಮೋನಿಯಾ ಆಗ್ಬೋದು. ಸೊ ಅವೆಲ್ಲ ಸ್ವಲ್ಪ ಇರ್ತವೆ. ದಿಸ್ ಆರ್ ಡಿಫ್ರೆನ್ಸ್. ಕಾಮನ್ ಕೋಲ್ಡ್ ಅಂದರೆ ಮೈಲ್ಡರ್ ಸಿಂಟಮ್ಸ್, ಸೀಸನಲ್ ಫ್ಲೂ ಇಸ್ ಕಾಸ್ ಬೈ ಇನ್ಫ್ಲುಯೆನ್ಸಾ, ಸ್ವಲ್ಪ ಸಿವಿಯರ್ ಸಿಂಟಮ್ಸ್ ಆಗ್ಬೋದು. ಎಲ್ಲರಿಗೇನಾಗಲ್ಲ, ಎಸ್ಪೆಷಲಿ ಐ ರಿಸ್ಕ್ ಪೇಷಂಟ್ಸು ಸ್ವಲ್ಪ ಜಾಸ್ತಿ ಆಗ್ಬೋದು. ಓಕೆ ಡಾಕ್ಟರ್, ಈಗ ಎಲ್ಲ ಕಾಲಘಟ್ಟದಲ್ಲೂ ಕೂಡ ನಾವು ಅನಾರೋಗ್ಯ ಸಮಸ್ಯೆಗಳನ್ನು ನೋಡಿರ್ತೀವಿ. ಆದರೆ ಈ ಸೀಸನ್ಸ್ ಬಂದಾಗ ಅದರ ಒಂದು ಎಫೆಕ್ಟ್ ಜಾಸ್ತಿ ಇರುತ್ತೆ, ಅದರ ತೀವ್ರತೆ ಹೆಚ್ಚಾಗ್ತಾ ಹೋಗುತ್ತೆ. ಕೆಲವರಿಗೆ ಆ ಕ್ವಶನ್ಸ್ ಕೂಡ ಇರುತ್ತೆ, ಯಾಕೆ ಸೀಸನ್ ಸಂದರ್ಭದಲ್ಲೇ ಇದರ ಒಂದು ತೀವ್ರತೆಯನ್ನು ಹೆಚ್ಚಾಗಿ ನಾವು ಕಾಣ್ತೀವಿ ಅಂತ. ದಟ್ಸ್ ಅ ಗುಡ್ ಕ್ವೆಶನ್. ಸೀಸನಲ್ ಫ್ಲೂ ನೀವು ಯಾಕೆ ಈ ಸೀಸನ್ನೇ ಬರ್ಬೋದು ಅಂತ ಕೇಳ್ಬೋದು. ಅದು ಯಾಕೆ ಬರ್ತಾನೆ ಅಂದರೆ ವೈರಸ್ ಯೂಶಲಿ ಏನಾಗ್ತಾನೆ ಈ ಸೀಸನಲ್ಲಿ ಅದು ಸ್ಪ್ರೆಡ್ ಜಾಸ್ತಿ ಆಗ್ತಾರೆ, ಆ ಲೈಫ್ ಸ್ಪೇನ್ ಜಾಸ್ತಿ ಆಗ್ತಾರೆ, ಸ್ಪ್ರೆಡ್ ಜಾಸ್ತಿ ಆಗ್ತಾರೆ, ಶೆಲ್ ಲೈಫ್ ಜಾಸ್ತಿ ಆಗ್ತಾರೆ. ಮತ್ತು ಒನ್ ಮೋರ್ ರೀಸನ್ ಈಸ್ ವೈರಸ್ ಬಿಕಮ್ಸ್ ಮೋರ್ ಲಿವಬಲ್ ಇನ್ ದಿಸ್ ಸೀಸನ್. ನೀವು ಸಮ್ಮರ್ ಸೀಸನಲ್ಲಿ ದೇ ಬಿಕಮ್ ವೆರಿ ಇನ್ಆಕ್ಟಿವ್, ದೇ ಕಾಂಟ್ ಲಿವ್ ಇನ್ ದ ವರ್ಲ್ಡ್. ಸೊ ದೇ ಬಿಕಮ್ ವೆರಿ ಇನ್ಆಕ್ಟಿವ್. ಆ ಕರೆಕ್ಟ್ ಟೆಂಪ್ರೇಚರ್ ಎನ್ವೈರ್ಮೆಂಟ್ ಬೇಕಂದರೆ ದಿಸ್ ದ ಕರೆಕ್ಟ್ ಸೀಸನ್. ಇನ್ನೊಂದು ಸೆಕೆಂಡ್ ಏನಂದರೆ ಪೀಪಲ್ ಏನಾಗ್ತಾರೆ ಅಂದರೆ ದ ವಿಂಟರ್ ಸೀಸನಲ್ಲಿ, ಈ ಸೀಸನಲ್ಲಿ ದೇ ಸ್ಟಾರ್ಟ್ ಸ್ಟೇಯಿಂಗ್ ಇನ್ ದ ಹೋಮ್. ಮನೆ ಒಳಗೆ ಜಾಸ್ತಿ ಇರ್ತಾರೆ. ಸೊ ದಟ್ಸ್ ಅ ರೀಸನ್ ಇಟ್ ಸ್ಪ್ರೆಡ್ಸ್ ಟು ಅದರ್ ಫ್ಯಾಮಿಲಿ ಮೆಂಬರ್ಸ್ ಆಲ್ಸೋ. ವೇರೆ ಸಮ್ಮರ್ ಸೀಸನಲ್ಲಿ ಹೊರಗೆ ಜಾಸ್ತಿ ಇರ್ತಾರೆ. ಸೊ ಸ್ಪ್ರೆಡ್ ಯೂಶ್ವಲಿ ವೈರಸ್ ವಿಲ್ ಡೈ ವೆರಿ ಈಸಿಲಿ ಆ್ಯಂಡ್ ಇಟ್ ಮೆ ನಾಟ್ ಸ್ಪ್ರೆಡ್. ಇದು ಒಳಗೆ ಇಂಡೋರ್ ಒಳಗೆ ಭಾಳ ಇರ್ತಾರೆ. ಸೊ ದಟ್ಸ್ ಅ ರೀಸನ್ ಇಟ್ಸ್ ಆಲ್ಸೋ ಸ್ಪ್ರೆಡ್. So main reason is the climate condition is suitable during this season. That's why
ಸೀಸ್ನಲ್ ಫ್ಲೂ ಈ ಸೀಸನಲ್ಲಿ ಜಾಸ್ತಿ ಇರ್ತದೆ. ಓಕೆ ಡಾಕ್ಟರ್, ಈಗ ಇದು ಸೀಸನಲ್ ಫ್ಲೂ ಅಥವಾ ನಾರ್ಮಲ್ ಜ್ವರ ಕೆಮ್ಮು ಇರಬಹುದು ಅಂತ ಹೇಗೆ ತಿಳ್ಕೊಳ್ಬಹುದು ಅಂತ ಹೇಳಿ, ಸಿಂಪ್ಟಮ್ಸ್ ಮೇಲೆ ಗೊತ್ತಾಗ್ತಾರೆ. ಸೊ ಕಾಮನ್ ಫ್ಲೂ can occur any season also. Seasonal flu particularly more prevalent under winter seasonally. It can occur in other seasons also, but more prevalent is one. Common flu symptoms very mildly irtare, as I told you previously also. Simple cold, nasal stuffiness irbodu, ಗಂಟಲು ಕೆರೆತ ಇರ್ಬೋದು, ವೆರಿ ಮಿನಿಮಲ್ ಫೀವರ್ ಇರ್ತಾರೆ, ಹೈ ಗ್ರೇಡ್ ಫೀವರ್ ಏನು ಬರೋಲ್ಲ, ಅದರ್ ಸಿಂಪ್ಟಮ್ಸ್ ಏನು ಬರೋಲ್ಲ. ಆ್ಯಂಡ್ ಯೂಶ್ವಲಿ ರೆಸ್ಟ್ ತೊಗೊಂಡ್ರೆ ಯೂಶ್ವಲಿ ಸಬ್ಸೈಡ್ಸ್ ಆನ್ ಇಟ್ಸ್ ಓನ್. ಸಿಂಪಲ್ ಹೋಮ್ ರೆಮಿಡೀಸ್, ಇಫ್ ರಿಕ್ವೈರ್ಡ್ ಪ್ಯಾರಾಸಿಟಮಾಲ್. ಮೇನ್ ಥಿಂಗ್ ಇಸ್ ಮೇಂಟೈನ್ ಹೈಡ್ರೇಷನ್. ಅದು ಮಾಡಿದ್ರೆ ಯೂಶ್ವಲಿ ಕಮ್ಮಿ ಆಗ್ಬಿಡ್ತಾರೆ, 3-4 ಡೇಸ್ ಟು ಮ್ಯಾಕ್ಸಿಮಮ್ 5 ಡೇಸಲ್ಲಿ ಕಮ್ಮಿ ಆಗ್ಬಿಡ್ತಾರೆ. ವೆರ ಸೀಸನಲ್ ಫ್ಲೂ ಸಿಂಪ್ಟಮ್ಸ್ ಹೆಂಗಿರ್ತದೆ ಅಂದರೆ ಫೀವರ್ ವಿಲ್ ಬಿ ಲಿಟ್ಲ್ ಹೈಯರ್ ಗ್ರೇಟ್, ಟೆಂಪ್ರೇಚರ್ ವಿಲ್ ಬಿ ಹೈಯರ್, ಚಿಲ್ಸ್ ಇರ್ತವೆ, ಸ್ವಲ್ಪ ಚಿಲ್ಸ್ ಇರ್ತವೆ. ಅದಾದಮೇಲೆ ಬಾಡಿ ಪೇನು, ಮಯಾಲಜಿ ಸಿಂಪ್ಟಮ್ಸ್ ಬರ್ತಾರೆ. ಅದಾದಮೇಲೆ ಅದರ್ ಲಂಗ್ ಸಿಂಪ್ಟಮ್ಸ್, ಸಿವಿಯರ್ ಕಾಫ್ ಬರ್ತದೆ, ರೆಸ್ಪಿರೇಟರಿ ಇಶ್ಯೂಸ್ ಬರ್ತವೆ, ಬ್ರೀತಿಂಗ್ ಪ್ರಾಬ್ಲಮ್ ಬರ್ತವೆ. ಸೊ ಆ್ಯಂಡ್ ರಿಕವರಿ ಟೈಮ್ ಆಲ್ಸೋ ವಿಲ್ ಬಿ ಲಿಟಲ್ ಲಾಂಗರ್ ಟೈಮ್. ಕಾಮನ್ ಫ್ಲೂ ಅಲ್ಲಿ 3-4 ಡೇಸ್ ಮ್ಯಾಕ್ಸಿಮಮ್ 5 ಡೇಸ್ ಕಮ್ಮಿ ರಿಕವರ್ ಆಗಿಬಿಡ್ತಾರೆ. ಸಿಂಪ್ಟಮ್ಸ್ ಆ್ಯಸ್ ಡೇ ಪ್ರೋಗ್ರೆಸಸ್ ವಿಲ್ ಬಿ ಮೈಲ್ಡರ್. ಸೀಸ್ನಲಲ್ಲಿ ಸಿಂಪ್ಟಮ್ಸ್ ಬಿಕಮ್ ವೆರಿ ಸಿವಿಯರ್ ಆ್ಯಂಡ್ ಯು ಮೇ ರಿಕ್ವೈರ್, ಇಫ್ ಯು ಡಸಂಟ್ ಟೇಕ್ ಪ್ರಾಪರ್ ಪ್ರಿಕಾಷನ್ಸ್ ಆರ್ ಇಫ್ ಯು ಡೋಂಟ್ ವಿಸಿಟ್ ಡಾಕ್ಟರ್ ಆನ್ ಕರೆಕ್ಟ್ ಟೈಮ್, ಇಟ್ ಬಿಕಮ್ ಸಿವಿಯರ್ ಆಲ್ಸೋ. ಸೊ ಮಾರ್ಬಿಡಿಟಿ ಜಾಸ್ತಿ ಇರ್ತಾರೆ. ಸೊ ಎನಿ ಆಫ್ ದಿ ವಾರ್ನಿಂಗ್ ಸೈನ್ಸ್ ಲೈಕ್ ಉಸಿರಾಟ ಜಾಸ್ತಿ ತೊಂದರೆ ಆಗೋದು, ಬ್ರೀತಿಂಗ್ ಆಗ್ತದೆ, ಚೆಸ್ಟ್ ಹೆವಿನೆಸ್ ಬರ್ತದೆ, ಪರ್ಸಿಸ್ಟೆನ್ಸ್ ಕಾಫು, ಸಿವಿಯರ್ ವೀಕ್ನೆಸ್, ಟಯರ್ಡ್ನೆಸ್ಸು, unable to take food and water. ಅದೇನು ಬಂದುಬಿಟ್ಟು ಇಮಿಡಿಯೇಟ್ಲಿ ಕನ್ಸಲ್ಟ್ ಡಾಕ್ಟರ್. ಆ್ಯಂಡ್ ದಿಸ್ ಕ್ಯಾನ್ ಬಿ ಈವನ್ ಮಿನಿಮೈಸ್ ಇಫ್ ಯರ್ ಪ್ರಾಪರ್ ಮೆಡಿಕೇಷನ್ ಇಸ್ ಡನ್ ಆನ್ ಕರೆಕ್ಟ್ ಟೈಮ್. ಓಕೆ, ಹಾಗಿದ್ರೆ ಈ ಕಾಮನ್ ಹೆಲ್ತ್ ಇಶ್ಯೂಸ್ಗಿಂತ ಈ ಸೀಸನಲ್ ಫ್ಲೂ ಅನ್ನೋದು ತುಂಬ ಡೇಂಜರಸ್ ಅಂತ ಹೇಳ್ತೀರಿ? ಫಾರ್ ಎಕ್ಸಾಂಪಲ್ ಕೋವಿಡ್ ಆ ಟೈಪ್ ಹಾಗೆ. ಸೊ ಡೇಂಜರಸ್ ಎಸ್, ಫಸ್ಟ್ ನಾಟ್ ಫಾರ್ ಆಲ್ ದ ಪೀಪಲ್, ಎಸ್ಪೆಷಲಿ ಐ ರಿಸ್ಕ್ ಪೀಪಲ್ ಅಂತ ಇರ್ತಾರೆ. ಓಕೆ, ಐ ರಿಸ್ಕ್ ಪೀಪಲ್ ಅಂದರೆ ಏನು? ದ ಪೀಪಲ್ ಅವ್ರಿಗೆ ಇಮ್ಯುನಿಟಿ ಸ್ವಲ್ಪ ಕಮ್ಮಿ ಇರ್ತಾರೆ. ಲೈಕ್ ಪೀಪಲ್ ಹೂ ಆರ್ ಯಂಗ್ ಏಜ್, ಲೈಕ್ ಬಿಲೋ 5 years ಆಫ್ ಏಜ್. ಎಲ್ಡರ್ಲಿ ಪೀಪಲ್ ಹೂ ಆರ್ 60 and 65 years ಇರ್ತಲ್ಲ, ಅವ್ರಿಗೆ ಸ್ವಲ್ಪ ಇಮ್ಯುನಿಟಿ ಕಮ್ಮಿ ಇರ್ತದೆ. ಆ್ಯಂಡ್ ಪೀಪಲ್ ಹೂ ಹ್ಯಾವ್ ಸಮ್ ಡಿಸೀಸಸ್ ಲೈಕ್ ಡಯಾಬಿಟೀಸು, ಶುಗರ್, BP, ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್, ಅನೀಮಿಯಾ ಅಂಥವೆಲ್ಲಿದ್ದರೆ ಅವ್ರಿಗೆ ಸ್ವಲ್ಪ ಜಲ್ದಿ ತಡ್ಕೊಳೋ ಶಕ್ತಿ ಇರಲ್ಲ. ಪ್ಲಸ್ ಆ ಇಮ್ಯುನಿಟಿ ಬಾಡಿ ಪ್ರೊಡ್ಯೂಸ್ ಮಾಡಲ್ಲ ಟು ಕಿಲ್ ದ ವೈರಸಸ್. ಮೇನ್ ಥಿಂಗ್ ಇಸ್ ಇಮ್ಯುನಿಟಿ. ಬಾಡಿ ಹೆಂಗೆ ಫೈಟ್ ಮಾಡ್ತಾರೆ ಅಂದರೆ ಬಾಡಿಯಲ್ಲಿ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡ್ತಾರೆ. ಇವರಿಗೆ ಸ್ವಲ್ಪ ರೆಸ್ಪಾನ್ಸ್ ಸ್ವಲ್ಪ ಸ್ಲೋ ಇರ್ತಾರೆ. ಆ ರೆಸ್ಪಾನ್ಸ್ ಸ್ಲೋ ಇರುತ್ತೆ, ಸಿವಿಯಾರಿಟಿ ಜಾಸ್ತಿ ಆಗಿಬಿಡ್ತಾರೆ. ಆ್ಯಂಡ್ ಸಮ್ ಪೀಪಲ್ ಆರ್ ಟೇಕಿಂಗ್ ಸಮ್ ಕೀಮೋಥೆರಪಿ ಆರ್ ಕಿಡ್ನಿ ರಿಲೇಟೆಡ್ ಪೇಷಂಟ್ಸ್, ಅವ್ರಿಗೆ ವಿ ಶುಡ್ ಬಿ ವೆರಿ ಕೇರ್ಫುಲ್. ದೀಸ್ ಆರ್ ಹೈ ರಿಸ್ಕ್ ಪೇಷಂಟ್ಸ್. ಅಂಥವ್ರಿಗೆ ಸ್ವಲ್ಪ ಸೀರಿಯಸ್ ಆಗೋ ಚಾನ್ಸಸ್ ಇರ್ತಾರೆ. ಎಸ್ಪೆಷಲಿ ಡಯಾಬಿಟಿಕ್ ಪೇಷಂಟ್, ಶುಗರ್ ಯಾರು ಕಂಟ್ರೋಲ್ ಆಗೋಲ್ಲ, ದೇ ಶುಡ್ ಬಿ ವೆರಿ ಕೇರ್ಫುಲ್. ಅನ್ಕಂಟ್ರೋಲ್ ಡಯಾಬಿಟಿಸ್ ಮ್ಯಾಟರ್ಸ್, ಹಾರ್ಟ್ ಪೇಷಂಟ್ಸ್ ಆ್ಯಂಡ್ ಅಸ್ತಮಾ ಪೇಷಂಟ್ ಆಲ್ಸೋ, ಅವ್ರು ಹೈ ರಿಸ್ಕ್ ಪೇಷಂಟ್ ಅಂತೀವಿ. ಒಂದು ಪ್ರೆಗ್ನೆಂಟ್ ಫೀಮೇಲ್ ಆಲ್ಸೋ ಶುಡ್ ಬಿ ಕನ್ಸಿಡರ್ ಹೈ ರಿಸ್ಕ್ ಪೇಷಂಟ್ ಓನ್ಲಿ. ಸೊ ಅವ್ರಿಗೆ ಸ್ವಲ್ಪ ಸಿವಿಯಾರಿಟಿ ಆಗೋ ಚಾನ್ಸಸ್ ಇರ್ತವೆ. ದೋಸ್ ಪೇಷಂಟ್ ಶುಡ್ ಬಿ ಮೋರ್ ಪ್ರಿಕಾಷಿಯಸ್. ಇಟ್ ಡಸಂಟ್ ಮೀನ್ ದಟ್ ಆಲ್ ದ ಪೇಷಂಟ್ ವಿಲ್ ಗೋ ಫಾರ್ ಸಿಕ್. ಓನ್ಲಿ ದ ಪೀಪಲ್ ಹೂ ಡೋಂಟ್ ಹ್ಯಾವ್ ಇಮ್ಯುನಿಟಿ, ಹೈ ರಿಸ್ಕ್ ಪೇಷಂಟ್, ದೇ ಗೋ ಫಾರ್ ಸಿಕ್ ಯೂಶ್ವಲಿ. ಓಕೆ, ಈಗ ಚಿಕ್ಕ ಮಕ್ಕಳು ಅಂದ ತಕ್ಷಣ ಡಾಕ್ಟರ್, ಈ ರೀತಿಯ ಒಂದು ಸಮಸ್ಯೆಗಳು ಬಂದಾಗ ಸೀಸನ್ ವೈಸ್ ಪೇರೆಂಟ್ಸ್ ಆದವರು ತುಂಬಾ ವರಿ ಮಾಡ್ಕೊಳ್ತಾರೆ. ಹಾಗಾಗಿ ಈ ಚಿಕ್ಕ ಮಕ್ಕಳ ವಿಚಾರದಲ್ಲಿ ಹೇಗೆಲ್ಲ ಕೇರ್ಫುಲ್ ಆಗಿರಬೇಕು? ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ ಅಂತಲೂ ಕೂಡ ಹೇಳ್ತಾರೆ. ಎಷ್ಟೋ ಮಕ್ಕಳು ಬೇಗ ಕ್ಯೂರ್ ಆಗೋದನ್ನು ಕೂಡ ನಾವು ಗಮನಿಸ್ತೀವಿ. ಅದು ಕಾಮನ್. ಮದರ್ ಆ್ಯಂಟಿಬಾಡೀಸ್ ಯೂಶ್ವಲಿ ಫಸ್ಟ್ 3 months ಕೆಲಸ ಮಾಡ್ತಾರೆ ಅವ್ರಿಗೆ. ದೆನ್ ಆಫ್ಟರ್ವರ್ಸ್ ವ್ಯಾಕ್ಸಿನೇ ಕೆಲಸ ಮಾಡೋದು, ಎಕ್ಸ್ಪೋಜರ್ ಟು ಔಟರ್ ವರ್ಲ್ಡ್ ಟು ಡಿಫ್ರೆಂಟ್ ಆರ್ಗನಿಸಮ್ಸ್. ಇವಾಗ ಈ ಸೀಸನಲ್ ಫುಲ್ ಇನ್ಫ್ಲುಯೆನ್ಸಾ ಯೂಶ್ವಲಿ ಹೆಂಗಿತ್ತಂದರೆ ಡ್ಯೂರಿಂಗ್ 1 century ಬ್ಯಾಕ್ ಇಟ್ ಯೂಸ್ ಟು ಬಿ ವೆರಿ ಸಿವಿಯರ್. ಇಟ್ ವಾಸ್ ಡಾಕ್ಯುಮೆಂಟೆಡ್ ಇನ್ 1516 centuryಯಲ್ಲಿ. ಇದು ಸಿವಿಯರಿಟಿ ಭಾಳ ಇರ್ತಾರೆ. ನಾವು ಬಿಕಾಸ್ ಆಫ್ ಯೂಸ್ ಆಫ್ ವ್ಯಾಕ್ಸಿನ್ ಇಟ್ ಹ್ಯಾಸ್ ಕಮ್ ಡೌನ್. ದೇರ್ ಆರ್ ಮೆನಿ ಸ್ಟ್ರೇನ್ಸ್. ಸೊ ಈ ವೈರಸ್ಸು ಕೂಡ ದೇ ವಾಂಟ್ ಟು ಲಿವ್ ಇನ್ ದ ವರ್ಲ್ಡ್, ನಾಟ್ ಓನ್ಲಿ ಹ್ಯೂಮನ್ ಬೀಯಿಂಗ್ಸ್, ಈವನ್ ದೇ ವಾಂಟ್ ಟು. ಸೊ ಆ್ಯಂಟಿನಿಕ್ ಶಿಫ್ಟ್ ಟು ಡ್ರಿಫ್ಟ್ ಅಂತ ವೈರಸ್ ಚೇಂಜ್ ಆಗ್ತಾ ಇರ್ತಾರೆ. ಆಲ್ದೋ ಸಿವಿಯರಿಟಿ ಹ್ಯಾಸ್ ಕಮ್ ಡೌನ್, ಬಟ್ ಸಿವಿಯರಿಟಿ ಮಕ್ಕಳಲ್ಲಿ ಏನಾಗ್ತಾ ಅಂದರೆ ಆ್ಯಂಟಿಬಾಡೀಸ್ ಇರಲ್ಲ ಮಕ್ಕಳಿಗೆ. ಚಿಕ್ಕ ಮಕ್ಕಳಿಗೆ ಬಿಲೋ 5 years ಎಕ್ಸ್ಪೋಜರ್ ಜಾಸ್ತಿ ಇರಲ್ಲ. ಸೊ ಏನಾಗ್ತಾನೆ ಅವ್ರಿಗೆ ಆ್ಯಂಟಿಬಾಡಿ ಪ್ರೊಡಕ್ಷನ್ ಕೆಪಾಸಿಟಿ ಇರಲ್ಲ. ಬಟ್ ವ್ಯಾಕ್ಸಿನು ಅಷ್ಟು ನಾವು ಇನ್ನೂ ಕೊಟ್ಟಿರಲ್ಲ ಇನ್ಫ್ಲುಯೆನ್ಸಾಗೆ. ಸೊ ಏನಾಗ್ತಾನೆ ಬಿಲೋ 5 years ದಿ ಶುಡ್ ಬಿ ವೆರಿ ಕೇರ್ಫುಲ್. ವಾಟ್ ಆರ್ ಸಿಂಟಮ್ಸ್ ಟು ಬಿ ಲುಕ್ ಫಾರ್ ಅಂದರೆ ಅವರಿಗೆ ಎಸ್ಪೆಷಲಿ ಹೈ ಗ್ರೇಡ್ ಫೀವರ್ ಬಂದರೆ, ಉಸಿರಾಡಕ್ಕೆ ತೊಂದರೆ ಆಗಿಬಿಟ್ರೆ, ಅದು ಮೇನ್. ಮಕ್ಕಳು ಸ್ವಲ್ಪ ಪ್ರಜ್ಞೆ ತಪ್ತಾರೆ, ಅವರ ಕಾನ್ಷಿಯಸ್ನೆಸ್ ಡ್ರೌಸಿನೆಸ್ ಆಗ್ತಾರೆ, ಊಟ ಚೆನ್ನಾಗಿ ತಿಂತಾ ಇರಲ್ಲ, ಅವರು ಜಾಸ್ತಿ ಮಾತಾಡೋಲ್ಲ, ಡಲ್ ಆಗಿಬಿಡ್ತಾರೆ. ದೋಸ್ ಕೈಂಡ್ ಆಫ್ ಪೇಷಂಟ್ಸ್ ಯು ಶುಡ್ ಟೇಕ್ ಟು ದ ಪೇಷಂಟ್ ಡಾಕ್ಟರ್ ಇಮಿಡಿಯೇಟ್ಲಿ. ಯಾಕೆಂದರೆ ಅವ್ರ ಮಕ್ಳಿಗೆ ಗೊತ್ತಾಗಲ್ಲ, ಅವ್ರು ಹೇಳಲ್ಲ. ಯು ಹ್ಯಾವ್ ಟು ಅಬ್ಸರ್ವ್ ದ ಸಿಂಟಮ್ಸ್. ಈವನ್ ಹೈ ಡಿಗ್ರಿ ಟೆಂಪ್ರೇಚರ್ ಬಂದರೆ ಕೂಡ ಯು ಶುಡ್ ಟೇಕ್ ಟು ದ ಹಾಸ್ಪಿಟಲ್ ಇಮಿಡಿಯೇಟ್ಲಿ.
ಓಕೆ ಡಾಕ್ಟರ್, ಈಗ ಇಂತಹ ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಗೆ ಯಾವ ವ್ಯಕ್ತಿ ಒಳಗಾಗಿರ್ತಾರೋ ಅವ್ರು ಮಾತ್ರ ಪ್ರಾಬ್ಲಮ್ನ ಫೇಸ್ ಮಾಡುವುದಿಲ್ಲ. ಈ ಸೀಸನಲ್ ಫ್ಲೂ ಅಥವಾ ವೈರಸ್ ಸೋಂಕು ಅನ್ನೋದು ಬೇರೆಯವರಿಗೂ ಕೂಡ ಅತಿ ವೇಗವಾಗಿ ಸ್ಪ್ರೆಡ್ ಆಗುತ್ತೆ. ಫ್ಯಾಮಿಲೀಸ್ ಇರಬಹುದು, ವರ್ಕ್ ಪ್ಲೇಸಸ್ ಇರಬಹುದು, ಅಥವಾ ಪಬ್ಲಿಕ್ ಪ್ಲೇಸಸ್ಗಳಿರಬಹುದು. ಬೇರೆ ಬೇರೆಯವರಿಗೆ ಸ್ಪ್ರೆಡ್ ಆಗಿ ಅದು ದೊಡ್ಡ ಮಟ್ಟದಲ್ಲೇ ಎಫೆಕ್ಟ್ ಆಗುತ್ತೆ. ಎಸ್, ಸ್ಪ್ರೆಡ್ ಭಾಳ ಈಸಿ ಆಗ್ತದೆ. ಹೆಂಗೆ ಸ್ಪ್ರೆಡ್ ಆಗ್ತದೆ ಅಂದರೆ ಬೇಸಿಕಲಿ ಫ್ರಮ್ ರೆಸ್ಪಿರೇಟರಿ ಟ್ರ್ಯಾಕ್ಟ್, ಏರೋಸಾಲ್ಸಿಂದ ನಾವು ಉಸಿರಾಗ್ತೀವಲ್ಲ ಅದರಿಂದ ಏರೋಸಾಲ್ಸ್ ಬರ್ತಾ ಇರ್ತವೆ, ಡ್ರಾಪ್ಲೆಟ್ಸ್ ಬರ್ತಾ ಇರ್ತವೆ. ವೆನ್ ಯು ಸ್ಪೀಕ್ ಆಲ್ಸೋ ಸೋ ಮೆನಿ ಡ್ರಾಪ್ಲೆಟ್ಸ್ ವಿಲ್ ಕಮ್. ಇದರಿಂದ ಸ್ಪ್ರೆಡ್ ಆಗ್ತಾರೆ. ಯೂಶ್ಲಿ ಇದು ಸ್ಪ್ರೆಡ್ ಆಗೋದು 5 to 5 days ಅಂತೆ ಆ್ಯಾವ್ರೇಜ್. 1 day ಬಿಫೋರ್ ಅಕರೆನ್ಸ್ ಆಫ್ ಎನಿ ಸಿಮ್ಟಮ್ಸ್, 1 day ಬಿಫೋರ್ ಅಪ್ ಟು 3 to 5 days. ಅದು ಕೋಲ್ಡಲ್ಲಿ ಸ್ವಲ್ಪ ಡ್ಯೂರೇಷನ್ ಕಮ್ಮಿ ಇರ್ತಾರೆ, ಮೈಲ್ಡರ್. ಆ್ಯಂಡ್ ಇನ್ ಕೇಸ್ ಆಫ್ ಇನ್ಫ್ಲುಯೆನ್ಸಾ ಆ್ಯಂಡ್ ಕೋವಿಡಲ್ಲಿ ಡ್ಯೂರೇಷನ್ ಜಾಸ್ತಿ ಆಗ್ತದೆ. ಡೆಸ್ಪೆಡ್ ಅಪ್ ಟು ಕೋವಿಡಲ್ಲಿ 2 weeks ಇರ್ತಾರೆ. ಆ ಟೈಮಲ್ಲಿ ಅವಾಗ ನಾವೇನು ಮಾಡಬೇಕಂದ್ರೆ ಯು ಶುಡ್ ಬಿ ಅಂಡರ್ ಹೋಮ್ ಐಸೋಲೇಷನ್. ಹೋಮ್ ಐಸೋಲೇಷನಲ್ಲಿ ವಿ ಟ್ರೈ ಟು ಪ್ರಿವೆಂಟ್ ದ ಸ್ಪ್ರೆಡ್. ಸೆಕೆಂಡ್ ಥಿಂಗ್ ಈಸ್ ವೆನ್ ಆರ್ ಯು ಆರ್ ಗೋಯಿಂಗ್ ಟು ಪಬ್ಲಿಕ್ ಸ್ಪೇಸ್, ಆಲ್ವೇಸ್ ಟ್ರೈ ಟು ಯೂಸ್ ಎ ಮಾಸ್ಕ್. ಮಾಸ್ಕ್ ತೊಗೊಂಡ್ರೆ ಸ್ಪ್ರೆಡ್ ಆಗೋದು ಚಾನ್ಸಸ್ ಭಾಳ ಕಡಿಮೆನೇ. ಆ್ಯಂಡ್ ವೆನ್ ಆರ್ ಯು ಆರ್ ಕಾಫಿಂಗ್ ಔಟ್, ಏನೋ ಕೆಮ್ಮು ಮಾಡ್ತಾರೆ ಅಂದರೆ ಯೂಸ್ ಯುವರ್ ಹೆಲ್ಪು. ಲೈಕ್ ಹಂಗೆ ಕಫ್ ಮಾಡಿದ್ರೆ ಇವು ಸ್ಪ್ರೆಡ್ ಕಮ್ಮಿ ಆಗ್ತಾರೆ. ಆ್ಯಂಡ್ ಥರ್ಡ್ ಥಿಂಗ್ ಈಸ್ ಹ್ಯಾಂಡ್ ವಾಶ್, soap water and sanitizer, whichever is good, whichever is available. Soap water is always better. ಹ್ಯಾಂಡ್ ವಾಶ್ ಮಾಡಿದ್ರೆ ಯೂಶ್ವಲಿ ಕಮ್ಮಿ ಆಗ್ತದೆ. ಆವಾಗ ಇನ್ನೊಂದು ಏನಂದರೆ ಈ ಸೀಸನಲ್ಲಿ ಡೋಂಟ್ ಟಚ್ ಎನಿಥಿಂಗ್ ವಿತ್ ಬೇರ್ ಹ್ಯಾಂಡ್ ಟಚ್ ಮಾಡಿದ್ರೆ ಸಿ ದಟ್ ಯು ಡೋಂಟ್ ಟಚ್ ಇಟ್ ಅಗೇನ್ ಬ್ಯಾಕ್ ಟು ಯುವರ್ ಮೌತ್ ಆರ್ ಐಸ್. ನೀವು ಹ್ಯಾಂಡ್ ವಾಶ್ ಮಾಡಿದ್ರೆ ಯೂಶ್ವಲಿ ದ ಸ್ಪ್ರೆಡ್ ಯೂಶ್ವಲಿ ಭಾಳ ಡ್ರಾಸ್ಟಿಕಲಿ ಕಮ್ಮಿ ಆಗಿಬಿಡ್ತಾರೆ. ದಿಸ್ ಹೌ ಯು ಕ್ಯಾನ್ ಪ್ರಿವೆಂಟ್ ದ ಟ್ರಾನ್ಸ್ಮಿಷನ್, ದಿಸ್ ಹೌ ಯು ಕ್ಯಾನ್ ಬ್ರೇಕ್ ದ ಚೈನ್ ಆಫ್ ಟ್ರಾನ್ಸ್ಮಿಷನ್ ಆಫ್ ಎನಿ ವೈರಸಸ್. ಓಕೆ ಡಾಕ್ಟರ್, ಈ ವ್ಯಾಕ್ಸಿನೇಷನ್ಸ್ ಇರುತ್ತಲ್ಲ, ಇದು ಎಷ್ಟರ ಮಟ್ಟಿಗೆ ಆಗುವಂತಹ ಪರಿಣಾಮಗಳನ್ನು ತಡೆಗಟ್ಟುವಲ್ಲಿ, ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಆಗೋದನ್ನು ತಡೆಗಟ್ಟುವಲ್ಲಿ ಸಹಕಾರಿಯಾಗುತ್ತೆ, ಜೊತೆಗೆ ಬೇಗ ಕ್ಯೂರ್ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತಾ, ಹೇಗೆ? ದಿಸ್ ಎ ವೆರಿ ಗುಡ್ ಕ್ವೆಶನ್. ಆ್ಯಕ್ಚುಲಿ ಮೆನಿ ಮಿಸ್ಕನ್ಸೆಪ್ಷನ್ ಇದೆ ವ್ಯಾಕ್ಸಿನ್ ಬಗ್ಗೆ ಕೂಡ. ವ್ಯಾಕ್ಸಿನ್ ಬಗ್ಗೆ ಎದುರುಕೊಳ್ಳೋದು ಬೇಕಾಗೇ ಇಲ್ಲ. ಮೋಸ್ಟ್ ಆಫ್ ದ ವ್ಯಾಕ್ಸಿನ್ ವಾಟ್ ವಿ ಯೂಸ್ ಅಂದರೆ ಕಿಲ್ಡ್ ವೈರಸ್ ಇರ್ತಾರೆ, ಇಟ್ಸ್ ನಾಟ್ ಎ ಆ್ಯಕ್ಟಿವ್ ವೈರಸ್. ಸೊ ಕಿಲ್ಡ್ ವೈರಸ್ ನಮಗೆ ಅದು ಇನ್ಫ್ಲುಯೆನ್ಸ್ ಆಗ್ತಾ ಅಂತ ದಟ್ ವಾಟ್ ಈಸ್ ಬಿಲೀಫ್ ಬಿಟ್ಬಿಡಿ, ಹಾಗೇ ಆಗಲ್ಲ ಅದು. So it's what we are giving is a killed vaccine. So now we are advent of new technology, nasal live vaccine ಕೊಡ್ತಾ ಇದ್ದೀವಿ for some people, not for all the people. ಅದು ಕೂಡ ವೆರಿ ಲೈವ್ ವ್ಯಾಕ್ಸಿನ್ ಇಸ್ ಎ ವೆರಿ ವೀಕ್ ವ್ಯಾಕ್ಸಿನೇ. ಸೊ ಈ ಫ್ಲೂ ವ್ಯಾಕ್ಸಿನಿಂದ ಯೂಶ್ವಲಿ ನಿಮಗೆ ಫ್ಲೂ ಬರಲ್ಲ. ಆ್ಯಂಡ್ ಸಮ್ ಪೀಪಲ್ ಮೇ ಗೆಟ್ ಬಾಡಿ ಪೇನ್, ಮಯಾಲ್ಜಿ ಬರ್ಬೋದು ಫಾರ್ 24 hours, ಮೈಲ್ಡ್ ಪೇನ್. ದಟ್ ಈಸ್ ನಾಟ್ ಬಿಕಾಸ್ ಆಫ್ ಫ್ಲೂ ನಿಂದ ಏನಲ್ಲ. ಸೊ ಐ ಆಲ್ವೇಸ್ ರಿಕಮೆಂಡ್ ದಿಸ್ ಚೈನ್ ಕ್ಯಾನ್ ಬಿ ಬ್ರೇಕ್ಡ್ ಇಫ್ ಯು ಟೇಕ್ ರೆಗ್ಯುಲರ್ ವ್ಯಾಕ್ಸಿನ್. And when to be taken is during this season. This is the correct time. Before the start of a season, season start ಆಗಿ ಮುಂಚೆ ಇವು ತೊಗೊಂಬಿಟ್ರೆ ಆಬ್ವಿಯಸ್ಲಿ your ಸಿಮ್ಟಮ್ಸ್ ಕಮ್ಮಿ ಆಗೇ ಆಗ್ತದೆ. ಬಟ್ ಸಮ್ ಪೀಪಲ್ ಕೇಳ್ತಾರೆ, ನಾನು ವ್ಯಾಕ್ಸಿನ್ ತೊಗೊಂಡೆ ಮತ್ತು ಜ್ವರ ಬಂತು, ಫ್ಲೂ ಬಂತು ಅಂತ ಕೇಳ್ತಾರೆ. ಅದು ಯಾಕೆ ಆಗ್ತದೆ ಅಂದರೆ ಈ ವೈರಸ್ ಭಾಳ ಮುಟೇಷನ್ ಆಗ್ತಾ ಇರ್ತಾರೆ. ನಾವು ಈ ವ್ಯಾಕ್ಸಿನ್ ಏನು ಯೂಸ್ ಮಾಡಿವಲ್ಲ ಅದು ಲಾಸ್ಟ್ ಇಯರ್ದು ಆ್ಯಂಟಿಜನ್ ಚೇಂಜ್ ಆಗಿರ್ಬೋದು. ಆದರೂ ಬಟ್ ಡಸನ್ ಮೀನ್ ಲಾಸ್ಟ್ ಇಯರ್ ವ್ಯಾಕ್ಸಿನ್ ಈ ಕೊಟ್ಟಿರೋ ಆಗಲ್ಲ. ನಿಮ್ಮ ಸಿಮ್ಟಮ್ಸ್ ಕಡಿಮೆ ಆಗ್ತದೆ, ಸಿವಿಯಾರಿಟಿ ಕಮ್ಮಿ ಆಗ್ತದೆ. ಆ್ಯಂಡ್ ಹಾಸ್ಪಿಟಲ್ ಆಗೋ ಅಡ್ಮಿಷನ್ಗೂ ಕಮ್ಮಿ ಆಗ್ತದೆ, ನ್ಯೂಮೋನಿಯಾಗೂ ಕಮ್ಮಿ ಆಗ್ತದೆ, ನಿಮ್ಮ ಡ್ಯೂರೇಷನ್ ಕಮ್ಮಿ ಆಗ್ತದೆ. ಇವಾಗ ಫೈನಾನ್ಷಿಯಲ್ ಬರ್ಡನ್ ಆಲ್ಸೋ ವಿಲ್ ಕಮ್ ಡೌನ್. ಸೊ ಟೇಕಿಂಗ್ ವ್ಯಾಕ್ಸಿನ್ ಈಸ್ ಆಲ್ವೇಸ್ ಹೆಲ್ಪ್ಫುಲ್. ನೆವರ್ ಸ್ಕಿಪ್ ಎ ವ್ಯಾಕ್ಸಿನ್, ದಟ್ಸ್ ಆಲ್ವೇಸ್ ಯೂಸ್ಫುಲ್ ಫಾರ್ ಯು, ಎಸ್ಪೆಷಲಿ ಐ ರಿಸ್ಕ್ ಪೇಷಂಟ್ಸ್ ಅವರು. ಓಕೆ ಡಾಕ್ಟರ್, ಈಗ ಸೀಸನ್ ವೈಸ್ ವಾತಾವರಣ ಹೇಗೆ ಚೇಂಜ್ ಆಗುತ್ತೋ ಹಾಗೆಯೇ ನಾವು ತಗೊಳ್ಳುವಂತಹ ಆಹಾರ ಇರಬಹುದು, ಕುಡಿಯುವಂತಹ ನೀರು ಇರಬಹುದು, ಇದರ ಮೇಲೂ ಕೂಡ ಅದರ ಪರಿಣಾಮ ಉಂಟಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕೋಲ್ಡ್ ಸೀಸನ್ ಇದ್ದರೆ ನೀರು ಸ್ವಲ್ಪ ಕೋಲ್ಡ್ ಆಗೋದು, ಆ ರೀತಿಯಾಗಿ ಅಧಿಕ ತಾಪಮಾನ ಇದ್ದರೆ ಅದರಲ್ಲಿ ವ್ಯತ್ಯಾಸಗಳು ಕಂಡುಬರೋದು, ಫುಡ್ ಮೇಲೆ ಇಂಪ್ಯಾಕ್ಟ್ ಆಗೋದು, ಇದೆಲ್ಲ ಯಾವ ರೀತಿಯ ಅನಾರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಅಂತ? ಯೂಶ್ವಲಿ ಲೈಕ್ ಏನಾಗ್ತದೆ, ಕೋಲ್ಡ್ ಸೀಸನ್ ಎಲ್ಲ ವಾಟ್ ಯು ಸೆಡ್ ಇಸ್ ಕೋಲ್ಡ್ ಐಟಮ್ಸ್ ಇರ್ತವೆ. ಅಂದರೆ ಯೂಶ್ವಲಿ ಯು ಶುಡ್ ಟೇಕ್ ಎ ರೂಮ್ ಟೆಂಪ್ರೇಚರ್. ಲೈಕ್ ಬೆಂಗಳೂರು ರೂಮ್ ಟೆಂಪ್ರೇಚರ್ 25-30 ಇರ್ತಾರೆ. ನಾವು ಇಟ್ ಹ್ಯಾಸ್ ಇನ್ಕ್ರೀಸ್ ಟು 35 ಆಲ್ಸೋ. ಆ್ಯಂಡ್ ನೀವೇನೇ ತಿಂತೀರಲ್ಲ ವಾರ್ಮ್ ತಿನ್ನಿ, ಡೋಂಟ್ ಟೇಕ್ ಎನಿ ಕೋಲ್ಡ್ ಐಟಮ್ಸ್. ಕೋಲ್ಡ್ ಐಟಮ್ಸ್ ತೊಗೊಂಡ್ರೆ ಏನಾಗ್ತದೆ ಅಂದರೆ, ನಾನು ಮುಂಚೆನೇ ಹೇಳಿದೆ, ದಿಸ್ ವೈರಸ್ ಸ್ಟೇಸ್ ಇನ್ ಎ ಕೋಲ್ಡ್ ಎನ್ವೈರ್ಮೆಂಟ್ ಬಿಕಾಸ್ ಶೆಲ್ ಲೈಫ್ ಜಾಸ್ತಿ ಆಗ್ತಾರೆ, ಕೋಲ್ಡ್ ಇರ್ತಾರೆ. ವೆನ್ ಯು ಬಾಯ್ಲ್ ಆ್ಯಂಡ್ ಈಟ್ ಸಮಥಿಂಗ್ ಆಬ್ವಿಯಸ್ಲಿ ದ ವೈರಸ್ ಗೆಟ್ ಡೆಸ್ಟ್ರಾಯ್ಡ್. ಸೊ ನೀವೇನೇ ತಿಂತೀರಲ್ಲ ಸ್ವಲ್ಪ ವಾರ್ಮ್ ತಿಂದರೆ ಯೂಶ್ವಲಿ ಚಾನ್ಸಸ್ ಕಮ್ಮಿನೇ ಇರ್ತಾರೆ ಆ್ಯಂಡ್ ವೈರಸ್ ಗೆಟ್ಸ್ ಡಿಆಕ್ಟಿವೇಟೆಡ್. ಸೊ ಡೋಂಟ್ ಗೋ ಫಾರ್ ಎ ಕೋಲ್ಡ್ ಐಟಮ್ಸ್. ಆ್ಯಂಡ್ ಫುಡ್ ಐಟಮ್ಸ್, always have a good food, healthy food with vitamin C. There is no need to take always tablet. Citrus fruits, healthy diet. ಮನೆ ಮಾಡಿ ತಿಂದುಬಿಟ್ರೆ ದಟ್ಸ್ ಮೋರ್ ಇನಫ್. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ಇಸ್ ಎಕ್ಸಸೈಸ್. ಎವ್ರಿ ಡೇ ವಾಕ್ ಮಾಡಿ ಸ್ವಲ್ಪ. ದಟ್ಸ್ ಹೌ ಯು ಕ್ಯಾನ್ ಇಂಪ್ರೂವ್ ಇಮ್ಯುನಿಟಿ, ನಾಟ್ ಬೈ ಎನಿ ಆರ್ಟಿಫಿಷಿಯಲ್ ಫುಡ್ಸ್. ವಾಕ್ ಮಾಡಿ, ಆಬ್ವಿಯಸ್ಲಿ ಒಳ್ಳೆ ಫುಡ್ ತೊಗೊರಿ, ಮನೆ ಊಟ ಮಾಡಿ, ಆ್ಯಂಡ್ ವಾರ್ಮ್ ಫುಡ್ ತಿನ್ನಿ, ಎಸ್ಪೆಷಲಿ ವಿಂಟರ್ ಸೀಸನ್. ದ ಚಾನ್ಸಸ್ ಆರ್ ಮಿನಿಮೈಸ್ಡ್ ಟು ಅ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್.
ಓಕೆ ಡಾಕ್ಟರ್, ಈಗ ಇಂತಹ ಸೀಸನ್ ಟೈಮ್ನಲ್ಲಿ ಥೈರಾಯ್ಡ್ ಹಾರ್ಮೋನ್ಗಳ ಮಟ್ಟದಲ್ಲೂ ಕೂಡ ಏರುಪೇರಾಗುತ್ತೆ. ಅದು ಯಾವ ರೀತಿಯ ಅನಾರೋಗ್ಯ ಸಮಸ್ಯೆಗಳಿಗೆ ಎಡೆ ಮಾಡಿಕೊಡುತ್ತೆ ಅಂತ? ಥೈರಾಯ್ಡ್ ರಿಲೇಟೆಡ್ ಏನಾಗ್ತದೆ ಅಂದರೆ, ನಿಮಗೆ ಸಪೋಸ್ ನೀವು ಥೈರಾಯ್ಡ್ ಚೆಕ್ ಮಾಡ್ತಾಯಿರಿ. ಯೂಶ್ವಲಿ ಥೈರಾಯ್ಡಲ್ಲಿ ನೀವು ಸಪೋಸು ನೀವು ಏನು ಮಾಡ್ತಾನೆ, ಸ್ವಲ್ಪ ಭಾಳ ಥೈರಾಯ್ಡ್ ಪೇಷಂಟ್ ಇದೊಂದು ಚೆಕ್ ಫಾರ್ ಅಟ್ಲೀಸ್ಟ್ 5-6 ಮಂತ್ಸ್ ಚೆಕ್ ಮಾಡಲ್ಲ, ಹಂಗೆ ಮಾಡ್ಕೋಬೇಡಿ. ಅದು ಥೈರಾಯ್ಡ್ ಕಮ್ಮಿ ಇದ್ದರೆ ಇಮಿಡಿಯೇಟ್ ಸ್ವಲ್ಪ ಡೌನ್ ಆಗ್ತಾರೆ. ಸೊ ಚೆಕ್ ಯುವರ್ ಹಾರ್ಮೋನ್ಸ್. ಸೊ ಹಾರ್ಮೋನ್ಸ್ ಚೆಕ್ ಮಾಡಿ ಅದು ತೋರಿಸಿ ಡಾಕ್ಟರ್ಗೆ. ಆ ಥೈರಾಯ್ಡ್ ಏನೇನು ಅಡ್ಜಸ್ಟ್ಮೆಂಟ್ ಡೋಸೇಜ್ ಮಾಡ್ತಾರೆ, ಅದರಿಂದ ನಿಮಗೆ ರೆಕ್ಟಿಫೈ ಆಗ್ತಾರೆ. ಆಬ್ವಿಯಸ್ಲಿ ಬೇಸಲ್ ಮೆಟಬಾಲಿಕ್ ರೇಟ್ ಹೆಚ್ಚು ಕಮ್ಮಿ ಆಗ್ತಾ ಇರ್ತಾರೆ ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್ ಆಲ್ಸೋ. BMR ಸ್ವಲ್ಪ ಕಮ್ಮಿ ಆಗ್ತದೆ. ಸೊ ಆಬ್ವಿಯಸ್ಲಿ ದಿಸ್ ಕ್ಯಾನ್ ಬಿ ಅಡ್ಜಸ್ಟೆಡ್ ಬೈ ಥೈರಾಯ್ಡ್ ಮೆಡಿಕೇಷನ್ಸ್. ಎಲ್ಲರಿಗೇನು ತೊಂದರೆ ಕೊಡಲ್ಲ. ಒನ್ ಥಿಂಗ್, ಚೆಕ್ ಯುವರ್ ಥೈರಾಯ್ಡ್ ಟೆಸ್ಟ್ ರೆಗ್ಯುಲರ್ಲಿ, ದೆನ್ ದಿಸ್ ಕ್ಯಾನ್ ಬಿ ಸಾಲ್ವ್ ಔಟ್. ದಟ್ಸ್ ನಾಟ್ ಅ ಪ್ರಾಬ್ಲಮ್. ಓಕೆ, ಈ ಅನಾರೋಗ್ಯ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರ್ದು ಅಂತ ಹೇಳಿ? ಓಕೆ, ತಪ್ಪುಗಳಂದರೆ ವಾಟ್ ಐ ಟೋಲ್ಡ್ ಯು ಪ್ರೀವಿಯಸ್ಲಿ, ಅದು ಕೋಲ್ಡ್ ಐಟಮ್ಸ್ ತಿನ್ನಕ್ಕೆ ಹೋಗಬೇಡಿ. ಆನಂತರ ಇವಾಗ ಗೊತ್ತಾಗ್ತಾರೆ ನಿಮಗೆ ಫ್ಲೂ ಸೀಸನ್ ಬರ್ತಾರೆ. ಈ ರೈಟ್ನೂ ಸ್ವಲ್ಪ ಇನ್ಫ್ಲುಯೆನ್ಸಾ ಮಳೆಗಾಲ ಸೀಸನ್ ಬಂದಮೇಲೆ ಸ್ವಲ್ಪ ಫ್ಲೂ ಬರ್ತಾಯಿದೆ. ಆವಾಗ ನೀವು ಏನು ಮಾಡಿ, ಕ್ರೌಡೆಡ್ ಪ್ಲೇಸ್ ಹೋಗಕ್ಕೆ ಹೋಗಬೇಡಿ. ಅನಿವಾರ್ಯ ಇತ್ತು ಅಂದರೆ ಕ್ರೌಡೆಡ್ ಪ್ಲೇಸ್ ಹೋಗಿ ಮಾಸ್ಕ್ ಹಾಕೊಂಡು ಹೋಗ್ರಿ. ಡೋಂಟ್ ಟಚ್ ಎನಿಥಿಂಗ್ ವಿತ್ ಬೇರ್ ಹ್ಯಾಂಡ್ ಟಚ್ ಮಾಡೋಕೆ ಹೋಗಬೇಡಿ. ಟಚ್ ಮಾಡಿದ್ರೆ ಕೂಡ ಇಮಿಡಿಯೇಟ್ಲಿ ವಾಶ್ ಯುವರ್ ಹ್ಯಾಂಡ್ಸ್. ಡೋಂಟ್ ಯೂಸ್ ಡೈರೆಕ್ಟ್ಲಿ ಹ್ಯಾಂಡ್ ಟು ಐಸ್ ಆ್ಯಂಡ್ ನೋಸ್, ಅದು ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಟೇಕ್ ಎ ವ್ಯಾಕ್ಸಿನ್. ಫ್ಲೂ ಸೀಸನ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಒಂದು 2 days ಬಿಫೋರ್ ವ್ಯಾಕ್ಸಿನ್ ತೊಗೊಂಡ್ರೆ ಒಳ್ಳೆಯದು. ಆ್ಯಂಡ್ ದಿಸ್ ಆರ್ ದ ಪ್ರಿವೆನ್ಷನ್ ಮೆಸರ್ಸ್ ಯು ಕ್ಯಾನ್ ಟೇಕ್. ಓಕೆ ಡಾಕ್ಟರ್, ಈಗ ಇತ್ತೀಚಿನ ದಿನಗಳಲ್ಲಿ ಸೆಲ್ಫ್ ಮೆಡಿಕೇಷನ್ ಅನ್ನೋದು ಜಾಸ್ತಿ ಆಗಿಬಿಟ್ಟಿದೆ. ಏನೇ ಒಂದು ಸಮಸ್ಯೆ ಆದರೂ ಕೂಡ ತಕ್ಷಣ ಮೆಡಿಕಲ್ ಶಾಪ್ ಹೋಗೋದು, ಈ ರೀತಿ ಸಮಸ್ಯೆ ಇದೆ ಅಂತ ಹೇಳಿ ಸಿರಪ್ನೋ ಟ್ಯಾಬ್ಲೆಟ್ನೋ ತಂದ್ಕೊಂಡು ಬಿಡೋದು. ಈ ರೀತಿ ಮಾಡಿದರೆ ಯಾವ ರೀತಿ ಅದು ತುಂಬ ರಿಸ್ಕ್ ಆಗುತ್ತೆ, ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಆಗುತ್ತೆ ಅಂತ? ಇದು ಕಾಮನ್ ಫ್ಲೂ ಇದ್ದರೆ ಅದು ಏನಾಗಲ್ಲ. ಯೂಶ್ವಲಿ ದೇ ಟೇಕ್ ಸಮ್ ಸಿಂಪಲ್ ಪ್ಯಾರಾಸಿಟಮಾಲ್ ಸಿಟಿಸಿನ್ ತೊಗೊತಾರೆ. ವೇರ್ಯಾಸ್ ಇಂಥ ಸೀಸನಲ್ ಇನ್ಫ್ಲುಯೆನ್ಸಾ ಬಂದುಬಿಟ್ರೆ ದಸ್ ಆಬ್ವಿಯಸ್ಲಿ ದೇ ಹ್ಯಾವ್ ಟು ಅವ್ರು ತೊಗೊತಾರೆ. ಅದು ಗುಣ ಆಗಲ್ಲ. ಓವರ್ ದ ಕೌಂಟರ್ ಕೊಡ್ತಾರೆ, ಸಿಂಪಲ್ ಪ್ಯಾರಾಸಿಟಮಾಲ್ ಕೊಡ್ತಾರೆ, ಅದಕ್ಕಿಂತ ಜಾಸ್ತಿ ಕೊಡಲ್ಲ, ಸಿಟಿಸಿನ್ ಕೊಡ್ತಾರೆ. ಬಟ್ ಏನಾಗ್ತದೆ ಅಂದರೆ, ನೀವು ನೆಗ್ಲೆಕ್ಟ್ ಮಾಡಿಬಿಟ್ರೆ ಆಬ್ವಿಯಸ್ಲಿ ಆಗ್ತದೆ, ಸಿವಿಯಾರಿಟಿ ಜಾಸ್ತಿ ಆಗ್ತಾರೆ. ಆ್ಯಂಡ್ ರಿಗಾರ್ಡಿಂಗ್ ದಿಸ್ ಸೀಸನಲ್ ಫ್ಲೂ ಟೈಮಲ್ಲಿ ಅವಾಗ ಜಾಸ್ತಿ ಪೇನ್ ಕಿಲ್ಲರ್ಸ್ ತೊಗೊಳಕ್ಕೆ ಹೋಗಬೇಡಿ. ದಿಸ್ ವಿಲ್ ಹ್ಯಾವ್ ಎ ಇಂಪ್ಯಾಕ್ಟ್ ಆನ್ ಯುವರ್ ಹೆಲ್ತ್. ಸಮ್ ಡ್ರಗ್ಸ್ ಆರ್ ದೇರ್, ಲೈಕ್ ಸ್ಯಾಲ್ಸಿಲೇಟ್ ಡ್ರಗ್ಸ್ ಅಂತ ಇರ್ತವೆ, ಲೈಕ್ ಆಸ್ಪಿರಿನ್ನು. ಮಕ್ಳು ಕೊಡಬಾರ್ದು. ಅದು ಮಕ್ಳು ಕೊಟ್ಟರೆ ಏನಾಗ್ತದೆ, ಸ್ವಲ್ಪ ಲಿವರ್ ಸ್ವಲ್ಪ ಎಫೆಕ್ಟ್ ಆಗ್ತಾರೆ. ರೇಸ್ ಸಿಂಡ್ರೋಮ್ಸ್ ಅಂತಾರೆ, ಬಿಕಾಸ್ ಆಫ್ ರಿಯಾಕ್ಷನ್ ಆಫ್ ದ ಪ್ಯಾರಾಸಿಟಮಾಲ್ ದಿಸ್ ಒನ್ ಸ್ಯಾಲ್ಸಿಲೇಟ್ ವಿತ್ ಎನ್ಸೈಮ್ಸ್. ಅದ್ರ ಕೊಡೋಕೆ ಹೋಗಬೇಡಿ. ಸೊ ಟೋಟ್ಲಿ ಕಾಂಟ್ರಾ ಇಂಡಿಕೇಟೆಡ್. ಅಂಥ ಟ್ಯಾಬ್ಲೆಟ್ ತೊಗೊಳಕ್ಕೆ ಹೋಗಬೇಡಿ. ಸಿಂಪಲ್ ಡೋಲೋ ತೊಗೊಬೋದು. ಡೋಂಟ್ ಟ್ರೈ ಟು ಟೇಕ್ ಎನಿ ಪೇನ್ ಕಿಲ್ಲರ್ಸ್ ಸಚ್. ಪೇನ್ ಕಿಲ್ಲರ್ಸ್ ತೊಗೊಂಡ್ರೆ ಅಡ್ವರ್ಸ್ ಎಫೆಕ್ಟ್ಸ್ ಕಡಿಮೆ ಚಾನ್ಸಸ್, ಬಟ್ ಆಗಲೇ ಭಾಳ ತೊಂದರೆ ಆಗ್ತದೆ. ಡಾಕ್ಟರ್, ಈಗ ಅನಾರೋಗ್ಯ ಸಮಸ್ಯೆ ಆದಾಗ ಜ್ವರನೋ ಶೀತನೋ ಅಥವಾ ಬೇರೆ ರೀತಿಯ ವೈರಲ್ ಫೀವರ್ ಬಂದಂತಹ ಟೈಮ್ನಲ್ಲಿ ಕೆಲವರು ಅಂದ್ಕೊಳ್ತಾರೆ ಮನೆಯಲ್ಲೇ ಒಂದಷ್ಟು ಗಂಟೆಗಳ ಕಾಲ ರೆಸ್ಟ್ ಮಾಡಿದರೆ ಕ್ಯೂರ್ ಆಗಿಬಿಡುತ್ತೆ, ಡಾಕ್ಟ್ರನ್ನೇನು ಕನ್ಸಲ್ಟ್ ಮಾಡಬೇಕು ಅಂತ ಹೇಳಿ. ಸೊ ಆ ರೀತಿ ಒಂದು ನಿರ್ಲಕ್ಷ್ಯ ಮುಂದಿನ ದಿನಗಳಲ್ಲಿ ಯಾವಾಗ ಏನಾಗುತ್ತೆ ಅನ್ನೋದನ್ನು ಊಹೆ ಮಾಡೋದಕ್ಕಾಗೋದಿಲ್ಲ. ದೊಡ್ಡ ಮಟ್ಟದ ದುಷ್ಪರಿಣಾಮವನ್ನೇ ಬೀರಬಹುದು ಆರೋಗ್ಯದ ಮೇಲೆ. ಇದು ಕಾಮನ್ ಫ್ಲೂ ಬಂದುಬಿಟ್ರೆ, ಅದು ಕಾಮನ್ ಕೋಲ್ಡ್ ಬಂದರೆ ಅದು ಯೂಶ್ವಲಿ ಏನಾಗಲ್ಲ. ಆ ಸಿಂಪ್ಟಮ್ಸ್ ನಿಮ್ಗೆ ಗೊತ್ತಾಗ್ತಾರೆ. ಮೈಲ್ಡರ್ ಸಿಂಪ್ಟಮ್ಸ್ ಇದ್ದರೆ ರೆಸ್ಟ್ ತೊಗೊಬಿಟ್ಟು ಅಡಿಕ್ವೇಟ್ ಮೇನ್ ಥಿಂಗ್ಸ್ ಎನಿ ಫ್ಲೂ ಇಸ್ ಹೈಡ್ರೇಷನ್ ಮೇಂಟೈನ್ ಮಾಡಬೇಕು. ಗುಡ್ ಫುಡ್ ತೊಗೊಬೇಕು. ಅದು ತೊಗೊಂಡ್ರೆ ಏನಾಗಲ್ಲ. ಸೀಸನಲ್ ಫ್ಲೂ ಏನಾಗ್ತದೆ ಅಂದರೆ, ನೀವು ನೆಗ್ಲೆಕ್ಟ್ ಹೆಂಗೆ ಮಾಡ್ತಾರೆ ಅಂದರೆ, ಸಿಂಪ್ಟಮ್ಸ್ ಬರ್ತಾ ಇರ್ತಾರೆ. ಲೈಕ್ ಹೈ ಗ್ರೇಡ್ ಫೀವರ್ ಬರ್ಬೋದು, ಅದಾದಮೇಲೆ ಕಂಟಿನ್ಯೂಸ್ ಕಾಫ್ ಬರ್ಬೋದು, ಹೆವಿನೆಸ್ ಆಫ್ ಚೆಸ್ಟ್ ಬರ್ಬೋದು, ಉಸಿರಾಡೋಕ್ಕೆ ತೊಂದರೆ ಆಗ್ಬೋದು. ಅವಾಗೇನಂತ ಆಗ್ತದೆ ಅಂದರೆ, ದೆನ್ ಯು ಶುಡ್ ಶೋ ಟು ಎ ಡಾಕ್ಟರ್. ಅವಾಗ ಸಪೋಸ್ ನೀವೇನೋ ತೋರಿಸಿಲ್ಲ ಅಂದರೆ ಆವಾಗ ನ್ಯೂಮೋನಿಯಾ ಆಗೋ ಚಾನ್ಸಸ್ ಇರ್ತವೆ. ಆದರೆ ಮಲ್ಟಿ ಆರ್ಗನ್ ಫಂಕ್ಷನ್ಸ್ಗೂ ಆಗ್ತವೆ. ಎಸ್ಪೆಷಲಿ ಪೇಷಂಟ್ ವಿತ್ ಡಯಾಬಿಟಿಕ್ ಪೇಷಂಟ್ಸು, ಕಿಡ್ನಿ ಪೇಷಂಟ್ಸು, ದೋಸ್ ಆರ್ ಪೇಷಂಟ್ಸ್ ವಿಚ್ ಆರ್ ಪ್ರೆಗ್ನೆಂಟ್ ಫೀಮೇಲ್, ಆ್ಯಂಡ್ ಆಲ್ಸೋ ದ ಪೇಷಂಟ್ಸ್ ವಿತ್ ಕಿಮೋಥೆರಪಿ ಅವರೆಲ್ಲ ಇರ್ತಾರೆ, ಐರಿಸ್ ಪೇಷಂಟ್ಸ್, ಇನ್ಫ್ಯಾಂಟ್ಸು. ಅವರೆಲ್ಲ ನೀವು ಸಪೋಸ್ ವಾರ್ನಿಂಗ್ ಸಿಂಟಮ್ಸ್ ನಾನು ಮುಂಚೆನೇ ಹೇಳಿಲ್ಲ, ಅವೆಲ್ಲ ನೋಡ್ಕೊಂಡ್ಬಿಟ್ರೆ ಡೆಫಿನೆಟ್ಲಿ 1-2 days 3 days ಒಳಗೆ ಗುಣ ಆಗಿಲ್ಲ ಅಂದರೆ ನೀವು ಇವಾಗ ಬಿಕಾಸ್ ಆಫ್ ಕೋವಿಡ್ ಎವ್ರಿವನ್ ನೋಸ್ ಅಬೌಟ್ ದ SpO2, ದಟ್ ಇಸ್ ಸ್ಯಾಚುರೇಷನ್ ಬಗ್ಗೆ ಎಲ್ಲರಿಗೆ ನಾಲೆಜ್ ಇದೆ. ಎವ್ರಿವನ್ ಹ್ಯಾಸ್ ಎ ಪಲ್ಸ್ ಆಕ್ಸಿಮೀಟರ್ ನೌಡೇಸ್. ಸೊ ಸ್ಯಾಚುರೇಷನ್ ಡಿಪ್ ಆಗ್ತಾ ಇದ್ದಾರೆ ನಿಮಗೆ, ಇಮಿಡಿಯೇಟ್ಲಿ ಡಾಕ್ಟರ್ ಕನ್ಸಲ್ಟ್ ಮಾಡಿ. ಅವಾಗ ನಿರ್ಲಕ್ಷಣೆ ಮಾಡೋಕ್ಕೆ ಹೋಗಬೇಡಿ. ದಟ್ ಐ ಕ್ಯಾನ್ ಟ್ರೀಟ್ನ 2 days 3 days ವೇಟ್ ಮಾಡ್ತೀನಿ ಮಾಡೋಕ್ಕೆ ಹೋಗಬೇಡಿ. 3 days ಆಮೇಲೆ ನೋಡಿ ಕಮ್ಮಿ ಆಗಿಲ್ಲ ಅಂದರೆ ಇಮಿಡಿಯೇಟ್ಲಿ ಡಾಕ್ಟರ್ ವಿಸಿಟ್ ಮಾಡಿ. ಇಫ್ ಎನಿ ಆರ್ ವಾರ್ನಿಂಗ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ನಾನು ಏನು ಹೇಳಿದ್ನಲ್ಲ ಅದೇನಿದ್ದರೆ ಇಮಿಡಿಯೇಟ್ಲಿ ಹಾಸ್ಪಿಟ್ಲ್ ಹೋಗಬೇಡಿ. ಓಕೆ ಡಾಕ್ಟರ್, ಈಗ ಯಾವ ವರ್ಗ ಅತಿ ಹೆಚ್ಚಾಗಿ ಈ ರೀತಿಯ ಸೀಸನಲ್ ಸಮಸ್ಯೆಗಳಿಗೆ ಒಳಗಾಗುತ್ತೆ ಅಂತ? ಈಗ ವಯಸ್ಕರಿರ್ತಾರೆ, ಮಕ್ಕಳಿರ್ತಾರೆ, ಇನ್ನು ವೃದ್ಧರಿರ್ತಾರೆ, ಅನಾರೋಗ್ಯ ಪೀಡಿತರಿರ್ತಾರೆ, ಹೆಚ್ಚಾಗಿ ಯಾರನ್ನ ಬಾಧಿಸುತ್ತೆ ಇದು? ಎಸ್ಪೆಷಲಿ ಆ್ಯಸ್ ಐ ಟೋಲ್ಡ್ ಯು, ಲೈಕ್ ಯಂಗರ್ ಕಿಡ್ಸ್ ಬಿಲೋ 5 years of age, ದೇ ಆರ್ ವೆರಿ ಹೈ ರಿಸ್ಕ್ ಫಾರ್ ದಿಸ್ ಒನ್. ಆ್ಯಂಡ್ ಎಲ್ಡರ್ಲಿ ಪೀಪಲ್ 60 and 65 years ಇರ್ತಲ್ಲ, ಅವ್ರಿಗೆ ಇಮ್ಯುನಿಟಿ ಬೇಸಿಕಲಿ ಕಮ್ಮಿ ಆಗಿಬಿಡ್ತಾರೆ. ಅವ್ರ ರೆಸ್ಪಾನ್ಸ್ ಟು ವೈರಸ್ ಇಸ್ ವೆರಿ ಲೆಸ್. ಅವ್ರಿಗೆ ಸ್ವಲ್ಪ ಹುಷಾರಿರಬೇಕಾಗ್ತದೆ. And especially diabetic patients, they have to be very careful at any age.
and kidney related patient, severe anemia patients, the patients who are going for any like chemotherapy, radiation therapy, anta patients, pregnant female patients, these are considered as high risk patients. Inta patients you should be very careful, and the warning symptoms ನಾನು ಹೇಳಿದ್ರೆ ಅದನ್ನು ಬಂದುಬಿಟ್ರೆ ಇಮಿಡಿಯೇಟ್ಲಿ ವಿಸಿಟ್ ಎ ಡಾಕ್ಟರ್. ಆ್ಯಂಡ್ ಇವ್ರ ಇಮ್ಯುನಿಟಿ ಭಾಳ ಕಮ್ಮಿ ಸವಾಗಿ ಅವ್ರು ಆ್ಯಂಟಿಬಾಡಿ ಪ್ರೊಡಕ್ಷನ್ ಆಗಲ್ಲ. ಸೊ ಅದು ಅವಾಗೇನಾಗ್ತದೆ ಅಂದರೆ ಅವ್ರು ಸಪೋರ್ಟಿವ್ ಟ್ರೀಟ್ಮೆಂಟ್ ಕೊಡಬೇಕಾಗ್ತಾರೆ, ಹಂಗೇನೇ ಸಿಮ್ಟಮ್ಸ್ ಇದ್ದರೆ. ಸೊ ಐ ರಿಕ್ವೆಸ್ಟ್ if any of these patients is a high risk patient, better visit hospital. And even healthcare workers also, they neglect, the most neglected people healthcare workers. ಈಗ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ, ಹಾಗಾಗಿ ಜನರು ಯಾವ ರೀತಿಯಾಗಿ ಸೇಫ್ ಆಗಿರಬೇಕು, ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ತಮ್ಮ ಸಲಹೆ ಕೊನೆಯದಾಗಿ ಏನು ಹೇಳ್ತಿದ್ರು? ಕೊನೆಯ ಸಲಹೆ ಅಂದರೆ ಸೀಸನಲ್ ಫ್ಲೂ ಅಂದ್ಬಿಟ್ಟು ಎದುರ್ಕೊಳಪ್ಪ ಅದೇನಿಲ್ಲ, ದೇರ್ ಇಸ್ ನಥಿಂಗ್ ಟು ಬಿ ವರಿಡ್ ಆಫ್. ಇದು ಎವ್ರಿ ಸೀಸನ್ ಬರ್ತಾರೆ, 12 ಮಂತ್ಸ್ ಇರ್ತಾರೆ. ಈ ಟೈಮಲ್ಲಿ ಒಂದೇ ಸ್ವಲ್ಪ ಜಾಸ್ತಿ ಪ್ರೆಸೆಂಟೇಷನ್ ಆಗ್ತದೆ. ಇದು ಎದುರ್ಕೊನೇ ಬೇಕಾಗಿಲ್ಲ. ನಿಮ್ಮ ಅಕ್ಕಪಕ್ಕಲ್ಲಿ ಸ್ವಲ್ಪ ಕೋಲ್ಡ್ ಕಾಫ್ ಜಾಸ್ತಿ ಆಗಿಬಿಟ್ರೆ ಸ್ವಲ್ಪ ಟ್ರೈ ಟು ಲೈಕ್ ಮಿನಿಮೈಸ್ ಗೋಯಿಂಗ್ ಟು ಕ್ರೌಡೆಡ್ ಪ್ಲೇಸ್, ಜಾಸ್ತಿ ಹೋಗಬೇಡಿ. ಅವಾಗೆ ಮಾಸ್ಕ್ ಹಾಕ್ಕೊಂಡು ಹೋಗ್ರಿ. ಸ್ವಲ್ಪ ಹ್ಯಾಂಡ್ ಹೈಜೀನ್ ಮೋಸ್ಟ್ ಇಂಪಾರ್ಟೆಂಟ್. ಎವ್ರಿಬಡಿ ನೋಸ್ ಅಬೌಟ್ ಹ್ಯಾಂಡ್ ಹೈಜೀನ್ ಮೇಂಟೈನ್ ಮಾಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಲೂ ವ್ಯಾಕ್ಸಿನ್ ತೊಗೊಳ್ರಿ. ಸ್ವಲ್ಪ ಎನಿ ಆಫ್ ದಿ ವಾರ್ನಿಂಗ್ ಸಿಮ್ಟಮ್ಸ್ ನಾನು ಹೇಳಿದಲ್ಲ ಅದನ್ನು ಬಂದುಬಿಟ್ರೆ ವಿಸಿಟ್ ಎ ಡಾಕ್ಟರ್. ಆ್ಯಂಡ್ 99% ಏನಾಗ್ಬೋದು ದೇ ಕ್ಯೂರ್. Only 1% is 1 to 10% they may require hospitalization, not everybody. But if you take early precautions, this can be stabilized. Now, seasonal flu is not a very severe thing also. Okay, doctor. ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಧನ್ಯವಾದ ತಮಗೆ. ನಮಸ್ಕಾರ. ವೀಕ್ಷಕರೇ, ವೈದ್ಯರ ನೇರ ಭೇಟಿಗಾಗಿ ಈ ಅಡ್ರೆಸ್ ಅನ್ನು ನೋಟ್ ಮಾಡಿ. ಸಕ್ರಾ ವರ್ಲ್ಡ್ ಆಸ್ಪತ್ರೆ, ಔಟರ್ ರಿಂಗ್ ರೋಡ್, ದೇವರಬೀಸನಹಳ್ಳಿ, ಇಂಟೆಲ್ ಎದುರುಗಡೆ, ಬೆಂಗಳೂರು. ದೂರವಾಣಿ ಸಂಖ್ಯೆ 0804949469. ಇದು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.